ಇನ್ಸ್ಟಾಗ್ರಾಮ್ ಬಯೋದೊಳಗಡೆ FX ಟ್ರೇಡರ್ ಅಂತ ಹಾಕೊಂಡಿದ ತಕ್ಷಣ ಟ್ರೇಡರ್ ಆಗಲ್ಲ ಬ್ರದರ್. ಮಾರ್ಕೆಟ್ ಡೈರೆಕ್ಷನ್, ಮಾರ್ಕೆಟ್ ಸೆಂಟಿಮೆಂಟ್ ಇದೆರಡು ರೀಡ್ ಮಾಡೋದ್ರೊಳಗಡೆ ಎಲ್ಲರೂ ಮಿಸ್ಟೇಕ್ ಮಾಡ್ತಿರೋದು. ಸಿಂಪಲ್ಲಾಗಿ ಒಂದು ಸೈಕಾಲಜಿ ಅಂತ ಹೇಳೋದಾಯ್ತಪ್ಪ ಅಂತಂದರೆ 90% ಜನ ಏನು ಮಾಡ್ತಾರೋ ಅದರ ಅಪೋಸಿಟ್ ಮಾಡೋದನ್ನೇ ನಾವು ಸೈಕಾಲಜಿ ಅಂತ ಕರಿತೀವಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಒಂದು ಸಿನಿಯರಿಯೋ ಬಿಟ್ಕಾಯಿನ್ 5 minutes ಟೈಮ್ ಫ್ರೇಮ್, ಇದು ಮೇಜರ್ ಬೇಸ್ ಸಪೋರ್ಟ್ ಲೈನ್. ಇದ್ರ ಒಳಗಡೆ ಎಷ್ಟು ಜನ ಯಾವ ಥರ ಟ್ರ್ಯಾಪಿಂಗ್ ಆಗಿದ್ದಾರೆ ಅಂತ ಹೇಳ್ತೀನಿ ನಾನು. ಮೊದಲನೇದಾಗಿ ಬ್ರೇಕೌಟ್ ಬಂತು. ಬ್ರೇಕೌಟ್ ಬಂದ ತಕ್ಷಣ ಎಲ್ಲ ಸ್ಕ್ಯಾಲ್ಪರ್ಸ್, ಗ್ಯಾಮ್ಲರ್ಸ್ ಮತ್ತು ಅರ್ಲಿ ಸೆಲ್ಲರ್ಸ್ ಎಲ್ಲರೂ ಎಂಟ್ರಿ ಆಗಿರ್ತಾರೆ. ಅವ್ರುಗಳು ಸ್ಟಾಪ್ ಲಾಸ್ ಎಲ್ಲ ಕ್ಯಾಂಡಲ್ ಹೈಗಿರುತ್ತೆ. ಇಲ್ಲಿ ಫಟಾಫಟ್ ಎಲ್ಲ ಸ್ಟಾಪ್ ಲಾಸ್ ಔಟ್. ಅದಾದಮೇಲೆ ರೀಟೆಸ್ಟ್ ಕಂಪ್ಲೀಟ್ ಆಯಿತು. ಅಗೇನ್ ಮತ್ತೆ ಸೆಲ್ಲಿಂಗ್ ಬಂತು. ಇಲ್ಲಿ ಮೋಸ್ಟ್ ಆಫ್ ದಿ ರಿಟೇಲರ್ಸ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಅವ್ರ ಸ್ಟಾಪ್ ಲಾಸ್ ಸ್ವಿಂಗ್ ಹೈಗಿರುತ್ತೆ. ಅವ್ರುಗಳನ್ನ ಔಟ್ ಮಾಡೋಕ್ಕೋಸ್ಕರ ಮಾರ್ಕೆಟ್ ತಿರ್ಗಾ ಮೇಲ್ಗಡೆ ಹೋಯಿತು. ಎಲ್ಲ ಸ್ಟಾಪ್ ಲಾಸ್ ಔಟ್. ಅದಾದಮೇಲೆ ಅಗೇನ್ ಮತ್ತೆ ಸೆಲ್ಲಿಂಗ್ ಬಂತು. ನನ್ನ ಸ್ಟ್ರಾಟಜಿ ಪ್ರಕಾರ ಈ ಲೈನ್ನ ಬ್ರೇಕ್ ಆದಮೇಲೆ ಆ್ಯಕ್ಚುಲಿ ಎಂಟ್ರಿ ತೊಗೋಬೇಕಾಗಿತ್ತು. ಬಟ್ 15 minutes ಒಳಗಡೆ ಕ್ಯಾಂಡಲ್ ನೋಡಿದರೆ ಕ್ಲೋಸಿಂಗ್ ಇಲ್ಲಿ ಕೊಟ್ಬಿಟ್ಟು ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ 15 minutes ಕ್ಯಾಂಡಲ್ ಪುಲ್ ಬ್ಯಾಕ್ ಬಂದಾಗ ನಾನು ಎಂಟ್ರಿ ಮಾಡಿಕೊಂಡೆ. ಅಲ್ಲಿಂದ ಕೆಲವೇ ನಿಮಿಷಗಳೊಳಗೆ ಆಲ್ಮೋಸ್ಟ್ ನಂದು ಟಾರ್ಗೆಟ್ ಡನ್ ಆಗಿಬಿಡ್ತು. ಈ ಟಾರ್ಗೆಟ್ ಅರೌಂಡ್ 1:2.5 ಇತ್ತು. ಸೊ ಈ ಥರ ನಾವು ಮಾರ್ಕೆಟ್ ಸೆಂಟಿಮೆಂಟ್ ಆ್ಯಂಡ್ ಮಾರ್ಕೆಟ್ ಸೈಕಾಲಜಿನ ರೀಡ್ ಮಾಡಬೇಕಾಗೈತೆ. ಇನ್ಸ್ಟಾಗ್ರಾಮ್ ಬಯೋದೊಳಗಡೆ FX ಟ್ರೇಡರ್ ಅಂತ ಹಾಕೊಂಡಿದ ತಕ್ಷಣ ಟ್ರೇಡರ್ ಆಗಲ್ಲ ಬ್ರದರ್.